ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಪ್ರಾಚೀನ ಮಹಾಕಾವ್ಯದ ಒಂದು ಅದ್ಭುತ ಘಟ್ಟವಾದ ಭರತನ ಆಗಮನದ ಬಗ್ಗೆ ಮಾತಾಡಲಿದ್ದೀವಿ. ಇಂದಿನ ನಮ್ಮ ಆಧುನಿಕ ಬದುಕಿನಲ್ಲಿ ದ್ರೋಹ, ದುಃಖ ಮತ್ತು ಅನಿರೀಕ್ಷಿತ ಕಷ್ಟಗಳು ಎದುರಾದಾಗ ಈ ಕತೆ ಹೇಗೆ ಒಂದು ನೈತಿಕ ಒಳಗಲ್ಲಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಕಥೆಯ ಆಳಕ್ಕೆ ಹೋಗೋಕು ಮುನ್ನ ಒಂದು ಕುತೂಹಲಕಾರಿ ದೃಷ್ಟಾಂತದಿಂದ ಶುರು ಮಾಡೋಣ. ಹುಟ್ಟಿನಿಂದಲೇ ಕುರಿಗಳ ಮಧ್ಯೆ ಬೆಳೆದ ಒಂದು ಅನಾಥ ಸಿಂಹದ ಮರಿ ಇರುತ್ತೆ. ಒಂದು ದಿನ ಕಾಡಿನಲ್ಲಿ ದಿಢೀರನೆ ಒಂದು ನಿಜವಾದ ಸಿಂಹದ ಗರ್ಜನೆ ಕಿವಿಗೆ ಬಿದ್ದಾಗ ಆ ಮರಿಗೆ ತನ್ನ ಅಸಲಿ ಶಕ್ತಿ ಏನು ಅಂತ ಅರಿವಾಗುತ್ತೆ. ಅರೆ, ನಾನಿಷ್ಟು ದಿನ ಈ ಕುರಿಗಳ ಜೊತೆ ಯಾಕೆ ಓಡ್ತಿದ್ದೆ ಅಂತ ಅದು ಎಚ್ಚೆತ್ಕೊಳ್ಳುತ್ತೆ. ನಮ್ಮ ಕಥೆಯ ನಾಯಕ ಭರತನ ಸ್ಥಿತಿಯು ಸರಿಸುಮಾರು ಹೀಗೇ ಇರುತ್ತೆ. ಇದು ನಮ್ಮನ್ನೆಲ್ಲ ಒಂದು ಗಹನವಾದ ಪ್ರಶ್ನೆ ಕೇಳುವಂತೆ ಮಾಡುತ್ತೆ. ಏನಂದ್ರೆ, ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಅತ್ಯುನ್ನತ ನೈತಿಕ ಪರೀಕ್ಷೆ ಎದುರಾದಾಗ, ಅದು ಎಲ್ಲವೂ ಅಸ್ತವ್ಯಸ್ತವಾಗಿರುವಾಗ ಮನುಷ್ಯರು ತಮ್ಮ ಪ್ರಾಮಾಣಿಕತೆಯನ್ನ ಹೇಗೆ ಉಳಿಸ್ಕೊಳ್ತಾರೆ? ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ? ಖಂಡಿತ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನಮ್ಮ ಕಥೆಯ ಈ ನೈತಿಕ ಬಿಕ್ಕಟ್ಟು ಶುರುವಾಗೋದೇ ಅರಮನೆಯಲ್ಲಿ ನಡೆಯುವ ಒಂದು ದೊಡ್ಡ ಆಘಾತದಿಂದ. ಬೆಳಗ್ಗೆ ಹಕ್ಕಿಗಳು ಚಿಲಿಪಿಲಿ ಗುಟ್ಟುವ ಹೊತ್ತಿಗೆ ಸ್ವತಃ ರಾಜ ದಶರಥ ತನ್ನ ಹಾಸಿಗೆಯಲ್ಲಿ ಮೃತನಾಗಿ ಕಂಡುಬರ್ತಾನೆ. ಕ್ಷಣಾರ್ಧದಲ್ಲಿ ಇಡೀ ಅರಮನೆ ಊಹಿಸಲಾಗದ ಶೋಕಸಾಗರದಲ್ಲಿ ಮುಳುಗಿ ಹೋಗುತ್ತೆ. ಈ ದುರಂತದ ಸುದ್ದಿಯನ್ನು ಕೇಕೆಯ ದೇಶದಲ್ಲಿದ್ದ ರಾಜಕುಮಾರ ಭರತನಿಗೆ ತಲುಪಿಸಲು ದೂತರು ಹೊರಡುತ್ತಾರೆ. ಇದು ಎಂಥ ಆತುರದ ಪಯಣ ಅಂದ್ರೆ, 3 ಕಪ್ಪು ಕುದುರೆಗಳು ಮರಗಳನ್ನು ಮುರಿದುಕೊಂಡು ನದಿಗಳನ್ನು ಜಿಗಿದು ದಾಟಿ ಹಗಲು ರಾತ್ರಿ ಅನ್ನದೇ ಸತತ 4 ದಿನಗಳ ಕಾಲ ಬಿರುಗಾಳಿಯಂತೆ ಧಾವಿಸುತ್ತವೆ. ಪರಿಸ್ಥಿತಿಯ ಗಾಂಭೀರ್ಯತೆ ನಿಮಗೆ ಅರ್ಥ ಆಗ್ತಿರ್ಬೋದು. ಭರತ ವಾಪಸ್ ಬಂದಾಗ ಅಯೋಧ್ಯೆ ಇಷ್ಟೊಂದು ಭೀಕರವಾಗಿ ಬದಲಾಗಿತ್ತು ಅನ್ನೋದನ್ನ ಒಮ್ಮೆ ಊಹಿಸ್ಕೊಳ್ಳಿ. ಒಂದು ಕಾಲದಲ್ಲಿ ಸುಗಂಧ ದ್ರವ್ಯಗಳು, ಸಂತೋಷದ ಬೆಳಕಿನಿಂದ ಕಂಗೊಳಿಸ್ತಿದ್ದ ರಾಜಧಾನಿ ಈಗ ಹೇಗಿತ್ತು ಗೊತ್ತಾ? ತುಕ್ಕು ಹಿಡಿದ ಬಾಗಿಲುಗಳು, ಸ್ಮಶಾನ ಮೌನ ಆವರಿಸಿದ್ದ ಖಾಲಿ ಬೀದಿಗಳು. ಆ ಶೋಕದ ತೀವ್ರತೆ ಎದ್ದು ಕಾಣುವಂತಿತ್ತು. ಇಲ್ಲಿ ನಾವೆಲ್ಲರೂ ಗಮನಿಸಲೇಬೇಕಾದ ಒಂದು ಸಂಖ್ಯೆ ಇದೆ. ಅದೇ 14. ಭರತನ ತಾಯಿ ಕೈಕೇಯಿ ತನ್ನ ಮಗನೇ ಯಾವುದೇ ಅಡ್ಡಿಯಿಲ್ಲದೆ ರಾಜನಾಗ್ಲಿ ಅಂತ ನಿಜವಾದ ಉತ್ತರಾಧಿಕಾರಿ ರಾಮನನ್ನು 14 ವರ್ಷಗಳ ಕಾಲ ರಹಸ್ಯವಾಗಿ ವನವಾಸಕ್ಕೆ ಕಳುಹಿಸಿದ ಕಟುಸತ್ಯ ಇಲ್ಲಿ ಭರತನಿಗೆ ಗೊತ್ತಾಗುತ್ತೆ. ತನ್ನ ತಾಯಿಯ ಈ ಕುತಂತ್ರ ತಿಳಿದ ತಕ್ಷಣ ಭರತ ಏನ್ಮಾಡ್ತಾನೆ ಗೊತ್ತಾ? ತನಗೆ ಸಿಕ್ಕ ಈ ಅನರ್ಹವಾದ ಅಧಿಕಾರವನ್ನ ಉಗ್ರವಾಗಿ ತಿರಸ್ಕರಿಸ್ತಾನೆ. ರಾಮನಿಲ್ಲದೆ ಇನ್ಯಾವುದರಿಂದ ಏನು ಪ್ರಯೋಜನ ಅನ್ನೋ ಅವನ ಮಾತು ಅಧಿಕಾರಕ್ಕಿಂತ ಅಣ್ಣನ ಮೇಲಿನ ನಿಷ್ಠೆ ಎಷ್ಟು ದೊಡ್ಡದು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ನಿಜ ಹೇಳಬೇಕಂದ್ರೆ ಇದೇ ನೈತಿಕತೆಯ ಮೊದಲನೇ ಮಹತ್ವದ ಪರೀಕ್ಷೆ. ನೈತಿಕತೆ ಇಲ್ಲದ ಅಧಿಕಾರವನ್ನು ನಿರಾಕರಿಸುವ ಧೈರ್ಯವೇ ನಿಜವಾದ ನಾಯಕತ್ವ ಅನ್ನೋದನ್ನ ಇದು ಸಾಬೀತುಪಡಿಸುತ್ತೆ. ಇಂದಿನ ಕಾಲದಲ್ಲೂ ಅಷ್ಟೇ, ಪ್ರಾಮಾಣಿಕತೆ ಇಲ್ಲದ ಅಧಿಕಾರವನ್ನು ತ್ಯಜಿಸುವುದೇ ನಿಜವಾದ ಗೌರವ ಅಲ್ವಾ? ಈ ಸಮಯದಲ್ಲಿ ವಸಿಷ್ಠ ಮುನಿಗಳು ಹೇಗಾದ್ರೂ ಮಾಡಿ ಭರತನಿಗೆ ಪಟ್ಟಾಭಿಷೇಕ ಮಾಡಿಸಲು ಪ್ರಯತ್ನಿಸ್ತಾರೆ. ರಾಜನಿಲ್ಲದ ನಾಡಿನಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಅವರು ಎಚ್ಚರಿಸ್ತಾರೆ. ಮಳೆಯಾಗೋದಿಲ್ಲ, ಕುಟುಂಬಗಳು ಒಡೆಯುತ್ತವೆ, ದಯೆ ಮಾಯವಾಗುತ್ತೆ ಮತ್ತು ಕಾನೂನು ಸುವ್ಯವಸ್ಥೆ ಇರೋದಿಲ್ಲ ಅಂತ ಬಹಳ ತಾರ್ಕಿಕವಾಗಿ ವಿವರಿಸ್ತಾರೆ. ಇಷ್ಟೆಲ್ಲ ಒತ್ತಡಗಳು, ಲಾಜಿಕಲ್ ವಾದಗಳು ಎದುರಾದ್ರೂ ಭರತ ಮಾತ್ರ ಜಗ್ಲಿಲ್ಲ. ಕದ್ದೊಯ್ದ ಸಾಮ್ರಾಜ್ಯದ ಆಮಿಷಕ್ಕಿಂತ ಅವನು ನಿಷ್ಠೆಯನ್ನೇ ಆರಿಸ್ಕೊಳ್ತಾನೆ. ಏನೇ ಆದ್ರೂ ಸರಿ, ನಾನು ಕಾಡಿಗೋಗಿ ರಾಮನನ್ನೇ ಹಿಂದಕ್ಕೆ ಕರೆತರ್ತೇನೆ ಅಂತ ದೃಢ ಸಂಕಲ್ಪ ಮಾಡ್ತಾನೆ. ಆದರೆ ಆ ಪುನಶ್ಚೇತನದ ಪಯಣ ಶುರುವಾಗುವ ಮುನ್ನ ಮಾಡಬೇಕಾದ ಕರ್ತವ್ಯಗಳಿರುತ್ತೆ. 11 ದಿನಗಳ ಕಾಲ ಶೋಕಾಚರಣೆ ನಡೆಯುತ್ತೆ. ಬರೀ ನೆಲದ ಮೇಲೆ ಮಲಗಿ 12ನೇ ದಿನ ಸರಯೂ ನದಿಯ ಬಳಿ ತಂದೆಯ ಚಿತಾಭಸ್ಮವನ್ನು ಸಂಗ್ರಹಿಸುವ ಗಂಭೀರ ಆಚರಣೆಗಳನ್ನು ಅವನು ಪೂರೈಸ್ತಾನೆ. ಈಗ ನಾವು ಈ ಕಥೆಯ ಅತ್ಯಂತ ಸೂಕ್ಷ್ಮ ಹಾಗೂ ಭಾವನಾತ್ಮಕ ಘಟ್ಟಕ್ಕೆ ಬಂದು ನಿಂತಿದ್ದೀವಿ. ಅದೇ ಕ್ಷಮಿಸದಿರುವಿಕೆಯ ಅಗಾಧವಾದ ಹೊರೆ. ತನಗೆ ಅರಿವಿಲ್ಲದೆ ನಡೆದ ತಾಯಿಯ ಮೋಸಕ್ಕಾಗಿ ಭರತನ ಮನಸ್ಸಿನಲ್ಲಿ ಆಕೆಯ ಮೇಲೆ ಅಪಾರವಾದ ಉರಿಯುವ ದ್ವೇಷ ಇರುತ್ತೆ. ಈ ಕೋಪವೇ ಅವನಿಗೆ ಎದುರಾದ 2ನೇ ಅತಿದೊಡ್ಡ ಪರೀಕ್ಷೆ. ಆಗ ವಸಿಷ್ಠರು ಒಂದು ಭಯಾನಕ ಎಚ್ಚರಿಕೆ ಕೊಡ್ತಾರೆ. ಮಗನಿಂದ ಕ್ಷಮಿಸಲ್ಪಡದಿದ್ದರೆ ಕೈಕೇಯಿಯು ಮುಂದಿನ ಜನ್ಮಗಳಲ್ಲಿ ಮಣ್ಣು ತಿನ್ನುವ ಹುಚ್ಚಿಯಾಗಿ, ಬಾವಿಗೆ ವಿಷ ಹಾಕುವವಳಾಗಿ ಜನಿಸುವಂಥ ಭೀಕರ ಆಧ್ಯಾತ್ಮಿಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅವರು ವಿವರಿಸ್ತಾರೆ. ಕೇಳೋದಕ್ಕೆ ಭಯ ಆಗುತ್ತೆ ಅಲ್ವಾ? ಈ ಮಾತು ಕೇಳಿ ತನ್ನ ತಾಯಿಗೆ ಕಾದಿರುವ ಭೀಕರ ಪರಿಣಾಮಗಳನ್ನು ಅರಿತ ಭರತ ಅಂತಿಮವಾಗಿ ಒಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ಇಬ್ಬರನ್ನು ಸುಡುತ್ತಿದ್ದ ಆ ದ್ವೇಷದ ಭಾರವನ್ನು ಕೆಳಗಿಳಿಸಿ ನಾನು ಕ್ಷಮಿಸುತ್ತೇನೆ ಅಂತ ಘೋಷಿಸ್ತಾನೆ. ಕರುಣೆ ಅಂದೇ ಏನು ಅನ್ನೋದಕ್ಕೆ ವಸಿಷ್ಠರು ಇಲ್ಲಿ ಅದ್ಭುತವಾದ ವ್ಯಾಖ್ಯಾನ ಕೊಡ್ತಾರೆ. ಕೇವಲ ಕನಿಕರ ತೋರುವುದು ಬೇರೆ,
ಆದರೆ ಎಲ್ಲರಿಗೂ ಒಳಿತಾಗುವಂಥ ಒಂದು ಬೃಹತ್ ಕಾರ್ಯವನ್ನು ಸಾಧಿಸಲು ಅದೇ ಕರುಣೆಯನ್ನು ಬಳಸಿದಾಗ ಅದು ಸರ್ವೋಚ್ಚ ಶಕ್ತಿಯಾಗಿ ಬದಲಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಎಂಥ ಅದ್ಭುತವಾದ ಮಾತು. ಹೀಗೆ ಕ್ಷಮಿಸುವ ಮೂಲಕ ಭರತ ತನ್ನ ಸ್ವಂತ ಆತ್ಮವನ್ನ ಕೋಪ ಮತ್ತು ದ್ವೇಷದ ಬಂಧನದಿಂದ ಮುಕ್ತಗೊಳಿಸ್ತಾನೆ. ಕಹಿನೆನಪುಗಳಿಂದ ಹೊರಬಂದು ಮುಂದಿನ ಸಕಾರಾತ್ಮಕ ಹೆಜ್ಜೆಗಳನ್ನ ಇಡಲು ಇದು ಅವನಿಗೆ ಸಹಾಯ ಮಾಡುತ್ತೆ. ದ್ವೇಷವನ್ನ ಬಿಟ್ಟಾಗಲೇ ನಾವು ಮುಂದಕ್ಕೆ ಹೋಗಲು ಸಾಧ್ಯ ಅನ್ನೋದು ನಮಗೂ ದೊಡ್ಡ ಪಾಠ. ಈ ಆಂತರಿಕ ಶುದ್ಧಿಯ ನಂತರ ಭರತ ರಾಜಮನೆತನದ ಆಡಂಬರಗಳಿಗೆ ಬ್ರೇಕ್ ಹಾಕ್ತಾನೆ. ಬೆಳಗಿನ ಜಾವ ರಾಜಮನೆತನದ ಕಹಳೆಗಳು ಮೊಳಗಿದಾಗ ಮತ್ತೆಂದು ಆ ರೀತಿ ಮಾಡಬೇಡಿ, ನಾನಲ್ಲ ರಾಜ ಅಂತ ಖಡಕ್ಕಾಗಿ, ಆದರೆ ಅಷ್ಟೇ ವಿನಮ್ರತೆಯಿಂದ ತಾನು ಕೇವಲ ನಿಜವಾದ ರಾಜನ ಸೇವಕ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ತದನಂತರ ನಿಜವಾದ ರಾಜನನ್ನು ಮರಳಿ ತರಲು ಅವನು ಕಾಡಿನತ್ತ ಒಂದು ಬೃಹತ್ ನಿಷ್ಠೆಯ ಮೆರವಣಿಗೆಯನ್ನೇ ಸಜ್ಜುಗೊಳಿಸ್ತಾನೆ. 9,000 ಆನೆಗಳು, 6,000 ರಥಗಳು, ಲೆಕ್ಕವಿಲ್ಲದಷ್ಟು ಜನಸಾಮಾನ್ಯರು. ಇದೊಂದು ಬರೀ ಸೈನ್ಯ ಅಲ್ಲ, ಇದೊಂದು ಭಕ್ತಿಯ ಮತ್ತು ನಿಷ್ಠೆಯ ಪ್ರವಾಹ. ಈ ದೊಡ್ಡ ಸೈನ್ಯ ರಹಸ್ಯ ಅರಣ್ಯದ ಅಂಚಿಗೆ ಬಂದಾಗ ಗುಹ ಎಂಬ ನಾಯಕ ಎದುರಾಗ್ತಾನೆ. ಭರತನ ಈ ಬೃಹತ್ ಸೈನ್ಯ ಒಳ್ಳೆಯ ಉದ್ದೇಶದಿಂದ ಬಂದಿದೆಯೋ ಅಥವಾ ಶತ್ರುತ್ವದಿಂದಲೋ ಅಂತ ಪರೀಕ್ಷಿಸಲು ಗುಹ 9 ಹಕ್ಕಿಯ ಮೂಳೆಗಳನ್ನು ಎಸೆದು ಶಕುನ ನೋಡುವ ಒಂದು ಕುತೂಹಲಕಾರಿ ಪ್ರಸಂಗವೂ ಇಲ್ಲಿದೆ. ಅರಣ್ಯದ ಒಳಗೆ ಹೋದಾಗ ಅಲ್ಲಿ ರಾಮ ಮಲಗಿದ್ದ ಒರಟಾದ ಹುಲ್ಲು ಮತ್ತು ಸೀತೆಯ ವಸ್ತ್ರದ ರೇಷ್ಮೆ ದಾರಗಳನ್ನು ಕಂಡು ಭರತ ತೀವ್ರವಾಗಿ ವಿಚಲಿತನಾಗುತ್ತಾನೆ. ವನವಾಸದ ಕಠಿಣ ವಾಸ್ತವ ಅವನಿಗೆ ಎದುರಾದಾಗ ತನ್ನ ಅಣ್ಣನ ನೆನಪಿಗೆ ಅವನು ಅತ್ಯಂತ ಭಕ್ತಿಯಿಂದ ತಲೆಬಾಗುತ್ತಾನೆ. ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಒಂದು ಗಹನವಾದ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ಅಧಿಕಾರದ ವ್ಯಾಮೋಹ ಮತ್ತು ಸೇಡಿನ ಬದಲು ನಾವು ನಿಷ್ಠೆ ಮತ್ತು ಕ್ಷಮೆಯನ್ನ ನಿರಂತರವಾಗಿ ಆರಿಸ್ಕೊಂಡ್ರೆ ಇಂದಿನ ನಮ್ಮ ಜಗತ್ತಿನಲ್ಲಿ ಎಂತಹ ಅದ್ಭುತವಾದ ಬದಲಾವಣೆಗಳನ್ನು ತರಬಹುದಲ್ವಾ? ಪ್ರಾಚೀನ ಕಾಲದ ಈ ಮೌಲ್ಯಗಳು ಖಂಡಿತ ನಮ್ಮ ಇಂದಿನ ಬದುಕಿಗೂ ದಾರಿದೀಪ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಕಲಿತಲೇ ಇರಿ.